ಕನ್ನಡ ಇವತ್ತು ಬೆಳಗ್ಗೆಯಿಂದ ಕಲ್ಯಾಣದ ಕಣ್ಣೀರಿನ ಅಂತ ಹೇಳಿ ಶೀರ್ಷಿಕೆ ಅಡಿಯಲ್ಲಿ ಅಭಿಯಾನವನ್ನು ಮಾಡ್ತಾ ಇದೆ. ಆ ನದಿ ಹರಿಯುವಂಥ ಭಾಗದ ಜನರನ್ನು ಮಾತಾಡಿಸುವಂಥ ಕೆಲಸವನ್ನು ಮಾಡಿದೆ. ಪ್ರತಿಯೊಂದು ಭಾಗದ ಜನರು ಕೂಡ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕುಡಿಯೋ ನೀರಿನಲ್ಲಿ ಹೆಣಗಳು ತೇಲಿ ಬರ್ತಾ ಇದೆ, ಅದೇ ನೀರನ್ನು ಪೂರೈಸ್ತಿದ್ದಾರೆ ಅಂಥೇಳಿ ಜನರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಹಾಗಾದರೆ ಯಾವ ಭಾಗದ ಜನ ಆಕ್ರೋಶಭರಿತರಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಏನೆಲ್ಲ ಮಾತಾಡಿದ್ರು ನೋಡ್ಕೊಂಬನ್ನಿ. ಸೊ ನಮ್ಮ ಜೊತೆ ಪರಿಸರ ರಕ್ಷಣಾ ವೇದಿಕೆ ಅವರು ಇದ್ದಾರೆ. ಅವ್ರೇನು ಹೇಳ್ತಾರೆ ಕಣ ಸರ್? ನಿಮ್ಮ ಹೆಸರು? ಮೇಡಮ್, ನನ್ನ ಹೆಸರು ಬಿ ಮಗ್ದುಮ್ ಅಂತೇಳಿ, ಹರಿಹರ ತಾಲೂಕು ಪರಿಸರ ರಕ್ಷಣಾ ವೇದಿಕೆಯ ಸಂಚಾಲಕ. ಈಗ ನೀವು ಬಂದಿದ್ದೀರ, ನಿಮಗೆಲ್ಲ ಹರಿಹರದವ್ರು ನಾವು ಸ್ವಾಗತ ಬಯಸ್ತಾ ಇದ್ದೀವಿ. ಈಗ ಹಳೆ ರೋಗ ಇದು, ಏನು ಹೊಸ ರೋಗ ಏನಿಲ್ಲ. ತುಂಗಭದ್ರಾ ಹೊಳೆಯಲ್ಲಿ ಎಷ್ಟು ಗಲೀಜಾಗಿದೆ ಅಂತ ಹೇಳಿದ್ರೆ, ಆ ಗಲೀಜು ನೀರಿನಲ್ಲಿ ಭಕ್ತರು ಬಂದು ಸ್ನಾನ ಮಾಡಿ ದೇವಸ್ಥಾನ ಹೋಗ್ತಿದ್ದಾರೆ. ಇದು ವಿಪರ್ಯಾಸ ಸರ್. ಸೀವೇಜ್ ವಾಟರ್ ಪ್ರತಿ ನಗರಗಳ ಚರಂಡಿ ನೀರನ್ನ ಸ್ವಚ್ಛಗೊಳಿಸದೆ, ಟ್ರೀಟ್ ಮಾಡದೆ ಹಾಗೆ ತಗೊಂಡ್ಬಂದು ಬಿಡ್ತಾರೆ. ಅದೇ ನದಿ ನೀರನ್ನ ತೀರ್ಥ ಅಂತ ತಲೆ ಮೇಲೆ ಹಾಕೋಬೇಕು ನಾವು ಜನಸಾಮಾನ್ಯರು. ಪಾಪ ಇವ್ರು ಏನು ಮಾಡೋಕ್ಕಾಗಲ್ಲ. ಮತ್ತೆ ಅದೇ ನದಿಗೆ ಎಲ್ಲ ನಗರಗಳ ತ್ಯಾಜ್ಯ ತಂದು ಸುರಿತಾರೆ. ಏನು ಹೇಳೋಕೆ ಬಯಸ್ತೀವಿ ಮೇಡಮ್ ಅವರೇ? ಇದಕ್ಕೋಸ್ಕರ ಸರ್ಕಾರ ಪರಿಸರ ರಕ್ಷಣಾ ಇದೆ ಇಲಾಖೆ ಇದೆ. ಅವರಂತೂ ನಿಷ್ಕ್ರಿಯ ಆಗಿದ್ದಾರೆ. ಅವರು ಏನಂದರೆ, ಅವ್ರಿಗೆ ದುಡ್ಡು ಸಿಕ್ಕರೆ ಸಾಕು, ಲಂಚ ಸಿಕ್ಕರೆ ಸಾಕು, ಅವ್ರ ಪಡೆ ಇರ್ತಾರೆ. ಅಲ್ಲಿ ಅವರು ಒಂಥರ ರಾಜರ ಮೇರೆದಂಗೆ ಮೆರಿತಿದ್ದಾರೆ. ಒಳ್ಳೆಯ ಅಧಿಕಾರಿಗಳು ಈಗ ಭಾಳ ಕೊರತೆ ಇದೆ. ಅವ್ರ ಹತ್ರ ಏನು ಕೆಲಸ ಮಾಡಬೇಕು ಅನ್ನೋದು ಅವರಿಗೆ ಸ್ವಲ್ಪ ಆದ್ರೂ ಇದಿಲ್ಲ. ಸೊ ನಾನೊಂದು ಘೋಷಣೆಗೆ ಹೋಗ್ತೀನಿ. ನಿಮಗೆ ಸಾಧ್ಯ ಆಗುತ್ತಾ? ನಿಮಗೂ ಅನಿಸುತ್ತಾ? ನಿಮ್ಗೆ ಅನಿಸಿದ್ರೆ ನೀವು ಕೂಡ ಹೇಳಿ. ಏನಂತಂದರೆ, ತುಂಗಭದ್ರಾ ಉಳಿಸಿ, ತುಂಗಭದ್ರಾ ಉಳಿಸಿ, ತುಂಗಭದ್ರಾ ಉಳಿಸಿ, ತುಂಗಭದ್ರಾ ಬೆಳೆಸಿ, ಸೇವ್ ತುಂಗಭದ್ರಾ, ಸೇವ್ ತುಂಗಭದ್ರಾ, ತುಂಗಭದ್ರಾ ಉಳಿಸಿ, ತುಂಗಭದ್ರಾ ಉಳಿಸಿ, ತುಂಗಭದ್ರಾ ಉಳಿಸಲೇಬೇಕು. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು. ಉಳಿಸಿ ಉಳಿಸಿ ತುಂಗಭದ್ರವನ್ನು ಉಳಿಸಿ, ಉಳಿಸಿ ಉಳಿಸಿ ತುಂಗಭದ್ರವನ್ನು ಉಳಿಸಿ. ನಿಮ್ಮ ಹೆಸರೇನು? ನಮ್ಮ ಹೆಸರು ಪ್ರೀತಮ್ ಬಾಬು ಅಂತೇಳಿ. ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ, ಹರಿಹರ ನಗರ ಘಟಕ. ಈ ಹಿಂದೆ ನಾವು ಹಲವಾರು ಒಂದು ರಿಪಬ್ಲಿಕ್ ಕನ್ನಡದಿಂದ ಈ ಒಂದು ಹೊಳೆಯನ್ನು ಶುದ್ಧೀಕರಣ ಮಾಡಿಸಿದ್ವಿ ಹಿಂದೆ ನಮ್ಮ ವಿಠಲ್ ಸರ್ ಅವರ ನೇತೃತ್ವದಲ್ಲಿ. ಅದೇ ರೀತಿ ಹರಿಹರದಲ್ಲಿ ಇದೊಂದು ಮಧ್ಯ ಕ್ಷೇತ್ರ ಅಂತಕ್ಕಂಥ ತುಂಗಭದ್ರಾ ಅಂತಕ್ಕಂಥದ್ದು ಒಂದು ಸಂಗಮ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಹಲವಾರು ಜಲಚರ ಪ್ರಾಣಿಗಳು ಸಾಯ್ತದೆ ಇವತ್ತು. ಮತ್ತು ಕೆಲವೊಂದು ಕೆಮಿಕಲ್ ಸಮೇತ ಫ್ಯಾಕ್ಟ್ರಿಗಳು ಬರ್ತಿದ್ದಾವೆ. ಹಾಗೆ ಕೂಡಲೇ ಇದರಿಂದ ಹಲವಾರು ಜನ ಇದರಿಂದ ಅವಲಂಬನೆ ಆಗಿರುವಂಥದ್ದು. ಇಡೀ ಹರಿಹರ ಸುತ್ತಮುತ್ತ ಏನಿಲ್ಲ ಅಂದರೂ ಇಲ್ಲಿ ಹೆಚ್ಚು ಕಡಿಮೆ ಒಂದು 3-4 ಲಕ್ಷ ಜನ ಇದೇ ನೀರಿನ ಮೇಲೆ ಅವಲಂಬನೆ ಆಗಿದ್ದಾರೆ. ಅಂಥ ನೀರಿನಲ್ಲೇ ಇವತ್ತು ಸಮಸ್ಯೆ ಆಗ್ತಿರೋದು. ಕೂಡಲೇ ಕಂಡಂಥ ಮಾನ್ಯ ಜಿಲ್ಲಾಧಿಕಾರಿ ಹೇಳ್ಬೋದು, ಸಂಬಂಧಪಟ್ಟಂಥ ಅಧಿಕಾರಿಗಳಿರ್ಬೋದು, ಕೂಡಲೇ ಈ ಒಂದು ನೀರಿನ ರಕ್ಷಣೆ ಮಾಡೋದ ಮುಖಾಂತರ ಸಾರ್ವಜನಿಕ ಕುಡಿಯಲು ಅನುಕೂಲ ಮಾಡ್ಕೊಳ್ಳೋಕೆ ನಾವು ಒತ್ತಾಯಿಸ್ತೀವಿ ಮೇಡಮ್. ಸೊ ನಮ್ಮ ರಿಪಬ್ಲಿಕ್ ಕನ್ನಡ ಲೋಗೋ ನೋಡಿ ಸಾಕಷ್ಟು ಜನ ಬಂದಿದ್ದಾರೆ. ನಿಮ್ಮ ಹೆಸರು? ಏನು ಹೇಳಕ್ಕೆ ಬಯಸ್ತೀರಿ? ಸರ್ಕಾರದ್ದು ಎಷ್ಟು ಜವಾಬ್ದಾರಿ ಇದೆಯೋ ನಾವು ಪ್ರಜೆಗಳದ್ದು ಅಷ್ಟೇ ಜವಾಬ್ದಾರಿ ಇದೆ. ನಾವಿಲ್ಲಿ ಪ್ಲಾಸ್ಟಿಕ್ ಆಗಿರ್ಬೋದು, ಇನ್ನೊಂದು ಆಗಿರ್ಬೋದು, ವೇಸ್ಟೇಜನ್ನು ನಾವು ಇಲ್ಲೆಲ್ಲ ಬಿಸಾಕಬಾರ್ದು ನದಿ ಪಕ್ಕದಲ್ಲಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ನಿಮ್ಮ ಹೆಸರು ಏನು? ಸರ್ ಮೇಡಮ್ ಅವರೇ, ನಾವು ಕರ್ನಾಟಕ ರಕ್ಷಣಾ ವೇದಿಕೆಯವರು ತಾಲೂಕು ಅಧ್ಯಕ್ಷ ಪ್ರವೀಣ್ ಶೆಟ್ಟಿ ಬಣದವರು. ಮೇಡಮು, ಪ್ರತಿ ವರ್ಷವೂ ಕೂಡ ಇಲ್ಲಿ ಕೊಳಚಿದ ನೀರನ್ನು ಕುಡಿದು ಆರೋಗ್ಯವನ್ನು ಕೆಟ್ಟೋಗಿದೆ. ಆದರೂ ಕೂಡ ಮೊನ್ನೆ ಒಂದು ಸಂಜೆ ಒಂದು ಶವ ಸಿಕ್ತಿರ್ಲಿ, ಆ ನೀರು ಕೂಡ ನಾವು ಕುಡಿಬೇಕಾಗಿದೆ. ಓ ಮೈ ಗಾಡ್ ಸರ್, ದಾವಣಗೆರೆ ಅವರು ಇಲ್ಲಿ ಶವ ಸಿಕ್ಕಿದೆ, ಅದೇ ನೀರು ದಾವಣಗೆರೆಗೆ ಹೋಗಿದೆ ಅಂತ ಅಲ್ಲಿ ಏನು ಕ್ಲೀನ್ ಮಾಡಿಲ್ಲ. ಯಾರು ಕೂಡ ಅದೇ ನೀರನ್ನು ಶವ ಎತ್ಕೊಂಡು ಹೋದ್ರು ಕೂಡ ಸರ್ಕಾರದವರು. ಆದರೆ ಅದೇ ನೀರನ್ನು ನಾವು ಫಿಲ್ಟರ್ ಮಾಡಿ ಕುಡಿಯೋಂಥ ಅವಶ್ಯಕತೆ ಇದೆ. ಎಷ್ಟು ಕಾಯಿಲೆಗಳು ಬರುತ್ತೋ, ಎಷ್ಟು ರೋಗಿಗಳಿದೆ. ಸೊ ಇಲ್ಲಿಂದ ಸರ್, ಇಲ್ಲಿ ನಂಗೊಂದು ಹೇಳಿ, ಇಲ್ಲಿಂದ ದಾವಣಗೆರೆಗೆ ಹೋಗುತ್ತಲ್ಲ, ಹೌದು ಮೇಡಮ್, ಅದನ್ನ ಅಲ್ಲಿ ಸ್ವಚ್ಛಗೊಳಿಸಿ ಟ್ರೀಟ್ಮೆಂಟ್ ಮಾಡಿ ಕುಡಿಯೋಕೆ ಕೊಡ್ತಾರ ಮೇಡಮ್ ಅವ್ರು? ಯಾರು ಕಂಡಿದ್ದಾರೆ ಮೇಡಮ್ ಅವ್ರೆ? ಅದು ಯಾರು ನೋಡಿದ್ದಾರೆ? ಇಲ್ಲೇ ಫಿಲ್ಟರ್ ನೀರು ಮಾಡ್ತಾರೆ ಅಂತ ಹೇಳ್ತಾರೆ. ಬೆಳಗ್ಗೆ ನೀರು ಕುಡಿದ್ರೆ ಅದು ಕೆಟ್ಟ ವಾಸನೆ ಬರುತ್ತೆ, ನೀರಿನಲ್ಲಿ ವಾಸನೆ ಬರುತ್ತೆ. ಉಳಿಸಿ ಉಳಿಸಿ ತುಂಗಭದ್ರವನ್ನು ಉಳಿಸಿ, ಉಳಿಸಿ ಉಳಿಸಿ ತುಂಗಭದ್ರವನ್ನು ಉಳಿಸಿ, ಉಳಿಸಿ ಉಳಿಸಿ ಜೀವವನ್ನು ಉಳಿಸಿ, ಉಳಿಸಿ ಉಳಿಸಿ ಜೀವವನ್ನು ಉಳಿಸಿ. ಯಾರು ಕೇಳಿದ್ರ? ಯಾರು ಅಧಿಕಾರಿಗಳು, ಯಾರಾದ್ರೂ ರಾಜಕಾರಣಿಗಳು ಬಂದು ಯಾರು ಕೇಳಿಲ್ಲ, ಯಾರು ಬರೋದಿಲ್ಲ. ಯಾರು ಕೂಡ ಸತ್ಯ ಶವ ಆದ್ರೂ ಕೂಡ ಬಂದು ನೋಡಲ್ಲ. ಏನೋ ಮಾತಾಡಲ್ಲ ಅದ್ರ ಬಗ್ಗೆ. ನೋಡಿದ್ರ ಅವ್ರು ಮಾಡ್ಕಂತ ಪ್ರತಿಭಟನೆ ಮಾಡ್ತಾರ, ಮಾಡ್ಕೊಂಡು ಮಾಡಕ್ ಬೇರೆ ಕೆಲಸ ಇಲ್ಲ ಇವ್ರಿಗೆ. ಅವ್ರು ಅಷ್ಟೇ. ನಾವ್ ಏನೇ ಹೋರಾಟ ಮಾಡಕ್ ಹೋದ್ರು ಕೂಡ ಅವ್ರು ಹೇಳೋದೇನು ಗೊತ್ತ, ಇಷ್ಟೇ ಅವ್ರಿಗೆ ಮಾಡಕ್ ಕೆಲಸ ಇಲ್ಲ. ಮಾಡಿದ ಆರೋಗ್ಯ ಏನನ್ನೋ ಗೊತ್ತಿಲ್ಲ. ಬಿಸ್ಲಾಗ ನಾವು ಅಧಿಕಾರಿಗಳು ಹೆಣದ ನೀರು ಕುಡಿದ್ರು ಪರವಾಗಿಲ್ಲ, ಬಂದು ಗಲೀಜ್ ನೀರು ಕುಡಿದ್ರು ಪರವಾಗಿಲ್ಲ. ಹೆಣದ ನೀರಲ್ಲ, ಪ್ರತಿಯೊಂದು ತ್ಯಾಜ್ಯ ಹರಿಹರದಲ್ಲಿ ಎಷ್ಟು ತ್ಯಾಜ್ಯ ಇದೆ ಅಲ್ಲ ಅಷ್ಟು ನದಿ. ಕನ್ನಡ ಇವತ್ತು ಬೆಳಗ್ಗೆಯಿಂದ ಕಲ್ಯಾಣದ ಕಣ್ಣೀರಿನ ಅಂತ ಹೇಳಿ ಶೀರ್ಷಿಕೆ ಅಡಿಯಲ್ಲಿ ಅಭಿಯಾನವನ್ನು ಮಾಡ್ತಾ ಇದೆ. ಆ ನದಿ ಹರಿಯುವಂಥ ಭಾಗದ ಜನರನ್ನು ಮಾತಾಡಿಸುವಂಥ ಕೆಲಸವನ್ನು ಮಾಡಿದೆ. ಪ್ರತಿಯೊಂದು ಭಾಗದ ಜನರು ಕೂಡ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕುಡಿಯೋ ನೀರಿನಲ್ಲಿ ಹೆಣಗಳು ತೇಲಿ ಬರ್ತಾ ಇದೆ, ಅದೇ ನೀರನ್ನು ಪೂರೈಸ್ತಿದ್ದಾರೆ
ಅಂತೇಳಿ ಜನರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಹಾಗಾದರೆ ಯಾವ ಭಾಗದ ಜನ ಆಕ್ರೋಶಭರಿತರಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಏನೆಲ್ಲ ಮಾತಾಡಿದ್ರು ನೋಡ್ಕೊಂಬನ್ನಿ. ಸೊ ನಮ್ಮ ಜೊತೆ ಪರಿಸರ ರಕ್ಷಣಾ ವೇದಿಕೆ ಅವರು ಇದ್ದಾರೆ. ಅವ್ರೇನು ಹೇಳ್ತಾರೆ ಕೇಳೋಣ. ಸರ್, ನಿಮ್ಮ ಹೆಸರು? ಮೇಡಮ್, ನನ್ನ ಹೆಸರು ಬಿ ಮಗ್ದುಮ್ ಅಂತೇಳಿ ಹರಿಹರ ತಾಲೂಕು ಪರಿಸರ ರಕ್ಷಣಾ ವೇದಿಕೆಯ ಸಂಚಾಲಕ. ಈಗ ನೀವು ಬಂದಿದ್ದೀರ, ನಿಮಗೆಲ್ಲ ಹರಿಹರದವ್ರನ್ನ ಸ್ವಾಗತ ಬಯಸ್ತಾ ಇದ್ದೀವಿ. ಈಗ ಹಳೆ ರೋಗ ಇದು, ಏನು ಹೊಸ ರೋಗ ಏನಿಲ್ಲ. ತುಂಗಭದ್ರಾ ಹೊಳೆಯಲ್ಲಿ ಎಷ್ಟು ಗಲೀಜಾಗಿದೆ ಅಂತ ಹೇಳಿದ್ರೆ, ಆ ಗಲೀಜು ನೀರಿನಲ್ಲಿ ಭಕ್ತರು ಬಂದು ಸ್ನಾನ ಮಾಡಿ ದೇವಸ್ಥಾನ ಹೋಗ್ತಿದ್ದಾರೆ. ಇದು ವಿಪರ್ಯಾಸ. ಸರ್, ಸೀವೇಜ್ ವಾಟರ್ ಪ್ರತಿ ನಗರಗಳ ಚರಂಡಿ ನೀರನ್ನ ಸ್ವಚ್ಛಗೊಳಿಸದೆ, ಟ್ರೀಟ್ ಮಾಡದೆ ಹಾಗೆ ತಗೊಂಡ್ಬಂದು ಬಿಡ್ತಾರೆ. ಅದೇ ನದಿ ನೀರನ್ನ ತೀರ್ಥ ಅಂತ ತಲೆ ಮೇಲೆ ಹಾಕೋಬೇಕು ನಾವು ಜನಸಾಮಾನ್ಯರು. ಪಾಪ ಇವ್ರು ಏನು ಮಾಡೋಕ್ಕಾಗಲ್ಲ. ಮತ್ತೆ ಅದೇ ನದಿಗೆ ಎಲ್ಲ ನಗರಗಳ ತ್ಯಾಜ್ಯ ತಂದು ಸುರಿತಾರೆ. ಏನು ಹೇಳೋಕೆ ಬಯಸ್ತೀವಿ? ಮೇಡಮ್ ಅವರೇ, ಇದಕ್ಕೋಸ್ಕರ ಸರ್ಕಾರ ಪರಿಸರ ರಕ್ಷಣಾ ಪರಿಸರ ಇದಿದೆ, ಇಲಾಖೆ ಇದೆ. ಅವರಂತೂ ನಿಷ್ಕ್ರಿಯ ಆಗಿದ್ದಾರೆ. ಅವರು ಏನಂದರೆ, ಅವ್ರಿಗೆ ದುಡ್ಡು ಸಿಕ್ಕರೆ ಸಾಕು, ಲಂಚ ಸಿಕ್ಕರೆ ಸಾಕು, ಅವ್ರ ಪಡೆ ಇರ್ತಾರೆ. ಅಲ್ಲಿ ಅವರು ಒಂಥರ ರಾಜರ ಮೆರೆದಿದ್ದಾರೆ. ಒಳ್ಳೆಯ ಅಧಿಕಾರಿಗಳು ಈಗ ಭಾಳ ಕೊರತೆ ಇದೆ. ಅವ್ರ ಹತ್ರ ಏನು ಕೆಲಸ ಮಾಡಬೇಕು ಅನ್ನೋದು ಅವರಿಗೆ ಸ್ವಲ್ಪ ಆದ್ರೂ ಇದಿಲ್ಲ. ಸೊ ನಾನೊಂದು ಘೋಷಣೆಗೆ ಹೋಗ್ತೀನಿ. ನಿಮಗೆ ಸಾಧ್ಯ ಆಗುತ್ತಾ, ನಿಮಗೂ ಅನಿಸುತ್ತಾ? ನಿಮ್ಗೆ ಅನಿಸಿದ್ರೆ ನೀವು ಕೂಡ ಹೇಳಿ. ಏನಂತಂದರೆ, ತುಂಗಭದ್ರಾ ಉಳಿಸಿ, ತುಂಗಭದ್ರಾ ಉಳಿಸಿ, ತುಂಗಭದ್ರಾ ಉಳಿಸಿ, ತುಂಗಭದ್ರಾ ಬೆಳೆಸಿ. ಸೇವ್ ತುಂಗಭದ್ರಾ, ಸೇವ್ ತುಂಗಭದ್ರಾ. ತುಂಗಭದ್ರಾ ಉಳಿಸಿ, ತುಂಗಭದ್ರಾ ಉಳಿಸಿ, ತುಂಗಭದ್ರಾ ಉಳಿಸಲೇಬೇಕು. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು. ಉಳಿಸಿ ಉಳಿಸಿ ತುಂಗಭದ್ರವನ್ನು ಉಳಿಸಿ, ಉಳಿಸಿ ಉಳಿಸಿ ತುಂಗಭದ್ರವನ್ನು ಉಳಿಸಿ. ನಿಮ್ಮ ಹೆಸರೇನು? ನಮ್ಮ ಹೆಸರು ಪ್ರೀತಮ್ ಬಾಬು ಅಂತೇಳಿ. ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ, ಹರಿಹರ ನಗರ ಘಟಕ. ಈ ಹಿಂದೆ ನಾವು ಹಲವು ಬಾರಿ ಒಂದು ರಿಪಬ್ಲಿಕ್ ಕನ್ನಡದಿಂದ ಈ ಒಂದು ಹೊಳೆಯನ್ನು ಶುದ್ಧೀಕರಣ ಮಾಡಿಸಿದ್ವಿ ಹಿಂದೆ ನಮ್ಮ ವಿಠಲ್ ಸರ್ ಅವರ ನೇತೃತ್ವದಲ್ಲಿ. ಅದೇ ರೀತಿ ಹರಿಹರದಲ್ಲಿ ಇದೊಂದು ಮಧ್ಯ ಕ್ಷೇತ್ರ ಅಂತಕ್ಕಂಥ ತುಂಗಭದ್ರಾ ಅಂತಕ್ಕಂಥದ್ದು ಒಂದು ಸಂಗಮ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಹಲವಾರು ಜಲಚರ ಪ್ರಾಣಿಗಳು ಸಾಯ್ತದೆ ಇವತ್ತು. ಮತ್ತು ಕೆಲವೊಂದು ಕೆಮಿಕಲ್ ಸಮೇತ ಫ್ಯಾಕ್ಟ್ರಿಗಳು ಬರ್ತಿದ್ದಾವೆ. ಹಾಗೆ ಕೂಡಲೇ ಇದರಿಂದ ಹಲವಾರು ಜನ ಇದರಿಂದ ಅವಲಂಬನೆ ಆಗಿರುವಂಥದ್ದು. ಇಡೀ ಹರಿಹರ ಸುತ್ತಮುತ್ತ ಏನಿಲ್ಲ ಅಂದರೂ ಇಲ್ಲಿ ಹೆಚ್ಚು ಕಡಿಮೆ ಒಂದು 3-4 ಲಕ್ಷ ಜನ ಇದೇ ನೀರಿನ ಮೇಲೆ ಅವಲಂಬನೆ ಆಗಿದ್ದಾರೆ. ಅಂಥ ನೀರಿನದೇ ಇವತ್ತು ಸಮಸ್ಯೆ ಆಗ್ತಿರೋದು. ಕೂಡಲೇ ಮಾನ್ಯ ಜಿಲ್ಲಾಧಿಕಾರಿ ಹೇಳ್ಬೋದು, ಸಂಬಂಧಪಟ್ಟಂಥ ಅಧಿಕಾರಿಗಳಿರ್ಬೋದು, ಕೂಡಲೇ ಈ ಒಂದು ನೀರನ್ನು ರಕ್ಷಣೆ ಮಾಡೋದ ಮುಖಾಂತರ ಸಾರ್ವಜನಿಕ ಕುಡಿಯಲು ಅನುಕೂಲ ಮಾಡ್ಕೊಳ್ಳೋಕೆ ನಾವು ಒತ್ತಾಯಿಸ್ತೀವಿ ಮೇಡಮ್. ಸೊ ನಮ್ಮ ರಿಪಬ್ಲಿಕ್ ಕನ್ನಡ ಲೋಗೋ ನೋಡಿ ಸಾಕಷ್ಟು ಜನ ಬಂದಿದ್ದಾರೆ. ನಿಮ್ಮ ಹೆಸರು, ಏನು ಹೇಳಕ್ಕೆ ಬಯಸ್ತೀರಿ? ಸರ್ಕಾರದ್ದು ಎಷ್ಟು ಜವಾಬ್ದಾರಿ ಇದೆಯೋ ನಾವು ಪ್ರಜೆಗಳದ್ದು ಅಷ್ಟೇ ಜವಾಬ್ದಾರಿ ಇದೆ. ನಾವಿಲ್ಲಿ ಪ್ಲಾಸ್ಟಿಕ್ ಆಗಿರ್ಬೋದು, ಇನ್ನೊಂದು ಆಗಿರ್ಬೋದು, ವೇಸ್ಟೇಜನ್ನು ನಾವು ಇಲ್ಲೆಲ್ಲ ಬಿಸಾಕಬಾರ್ದು ನದಿ ಪಕ್ಕದಲ್ಲಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ನಿಮ್ಮ ಹೆಸರು ಏನು? ಸರ್ ಮೇಡಮ್ ಅವರೇ, ನಾವು ಕರ್ನಾಟಕ ರಕ್ಷಣಾ ವೇದಿಕೆಯವರು ತಾಲೂಕು ಅಧ್ಯಕ್ಷ ಪ್ರವೀಣ್ ಶೆಟ್ಟಿ ಬಣದವರು. ಮೇಡಮು, ಪ್ರತಿ ವರ್ಷವೂ ಕೂಡ ಇಲ್ಲಿ ಕೊಳೆಸಿದ ನೀರನ್ನು ಕುಡಿದು ಆರೋಗ್ಯವನ್ನು ಕೆಟ್ಟೋಗಿದೆ. ಆದರೂ ಕೂಡ ಮೊನ್ನೆ ಒಂದು ಸಂಜೆ ಒಂದು ಶವ ಸಿಕ್ತಿರ್ಲಿ, ಆ ನೀರು ಕೂಡ ನಾವು ಕುಡಿಬೇಕಾಗಿದೆ. ಓ ಮೈ ಗಾಡ್ ಸರ್, ದಾವಣಗೆರೆ ಅವರು ಇಲ್ಲಿ ಶವ ಸಿಕ್ಕಿದೆ, ಅದೇ ನೀರು ದಾವಣಗೆರೆಗೆ ಹೋಗಿದೆ ಅಂತ ಅಲ್ಲಿ ಏನು ಕ್ಲೀನ್ ಮಾಡಿಲ್ಲ. ಯಾರು ಕೂಡ ಅದೇ ನೀರನ್ನು ಶವ ಎತ್ಕೊಂಡು ಹೋದ್ರು ಕೂಡ ಸರ್ಕಾರದವರು. ಆದರೆ ಅದೇ ನೀರನ್ನು ನಾವು ಫಿಲ್ಟರ್ ಮಾಡಿ ಕುಡಿಯೋಂಥ ಅವಶ್ಯಕತೆ ಇದೆ. ಎಷ್ಟು ಕಾಯಿಲೆಗಳು ಬರುತ್ತೋ, ಎಷ್ಟು ರೋಗಿಗಳಿದೆ. ಸೊ ಇಲ್ಲಿಂದ ಸರ್, ಇಲ್ಲಿ ನಂಗೊಂದು ಹೇಳಿ, ಇಲ್ಲಿಂದ ದಾವಣಗೆರೆಗೆ ಹೋಗುತ್ತಲ್ಲ, ಹೌದು ಮೇಡಮ್, ಹೌದು. ಅದನ್ನ ಅಲ್ಲಿ ಸ್ವಚ್ಛಗೊಳಿಸಿ ಟ್ರೀಟ್ಮೆಂಟ್ ಮಾಡಿ ಕುಡಿಯೋಕೆ ಕೊಡ್ತಾರ ಮೇಡಮ್ ಅವ್ರು ಯಾರು ಕಂಡಿದ್ದಾರೆ ಮೇಡಮ್ ಅವ್ರೆ? ಅದು ಯಾರು ನೋಡಿದ್ದಾರೆ? ಇಲ್ಲೇ ಫಿಲ್ಟರ್ ನೀರು ಮಾಡ್ತಾರೆ ಅಂತ ಹೇಳ್ತಾರೆ. ಬೆಳಗ್ಗೆ ನೀರು ಕುಡಿದ್ರೆ ಅದು ಕೆಟ್ಟ ವಾಸನೆ ಬರುತ್ತೆ, ನೀರಲ್ಲಿ ವಾಸನೆ ಬರುತ್ತೆ. ಉಳಿಸಿ ಉಳಿಸಿ ತುಂಗಭದ್ರವನ್ನು ಉಳಿಸಿ, ಉಳಿಸಿ ಉಳಿಸಿ ತುಂಗಭದ್ರವನ್ನು ಉಳಿಸಿ, ಉಳಿಸಿ ಉಳಿಸಿ ಜೀವವನ್ನು ಉಳಿಸಿ, ಉಳಿಸಿ ಉಳಿಸಿ ಜೀವವನ್ನು ಉಳಿಸಿ. ಯಾರು ಕೇಳಿದ್ರ? ಯಾರು ಅಧಿಕಾರಿಗಳು, ಯಾರಾದ್ರೂ ರಾಜಕಾರಣಿಗಳು ಬಂದು ಯಾರು ಕೇಳಿಲ್ಲ, ಯಾರು ಬರೋದಿಲ್ಲ, ಯಾರು ಕೂಡ ಸತ್ಯ ಶವ ಆದ್ರೂ ಕೂಡ ಬಂದು ನೋಡಲ್ಲ. ಏನೋ ಮಾತಾಡಲ್ಲ ಅದ್ರ ಬಗ್ಗೆ. ನೋಡಿದ್ರ ಅವ್ರು ಮಾಡ್ಕಂತ ಪ್ರತಿಭಟನೆ ಮಾಡ್ತಾರ, ಮಾಡ್ಕೊಂಡು ಮಾಡಕ್ ಬೇರೆ ಕೆಲಸ ಇಲ್ಲ ಇವ್ರಿಗೆ. ಅವ್ರು ಅಷ್ಟೇ. ನಾವ್ ಏನೇ ಹೋರಾಟ ಮಾಡಕ್ ಹೋದ್ರು ಕೂಡ ಅವ್ರು ಹೇಳೋದೇನು ಗೊತ್ತ, ಇಷ್ಟೇ ಅವ್ರಿಗೆ ಮಾಡಕ್ ಕೆಲಸ ಇಲ್ಲ. ಮಾಡಿದ ಆರೋಗ್ಯ ಏನನ್ನೋ ಗೊತ್ತಿಲ್ಲ. ಬಿಸ್ಲಾಗ ನಾವು ಅಧಿಕಾರಿಗಳು ಹೆಣದ ನೀರು ಕುಡಿದ್ರು ಪರವಾಗಿಲ್ಲ, ಬಂದು ಗಲೀಜ್ ನೀರು ಕುಡಿದ್ರು ಪರವಾಗಿಲ್ಲ. ಹೆಣದ ನೀರಲ್ಲ, ಪ್ರತಿಯೊಂದು ತ್ಯಾಜ್ಯ ಹರಿಹರದಲ್ಲಿ ಎಷ್ಟು ತ್ಯಾಜ್ಯ ಇದೆ ಅಲ್ಲ ಅಷ್ಟು